ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಕೂಡ ಟಿ ಎಕ್ಸಾಮ್ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಏನು, ರಿಸಲ್ಟ್ ಯಾವಾಗ ಬರುತ್ತೆ, ಗ್ರೇಸ್ ಮಾರ್ಕ್ಸ್, ಕೀ ಆನ್ಸರ್ಸ್, ಸಾಕಷ್ಟು ಜನ ಅಪ್ಲಿಕೆಂಟ್ಸ್ ಗಳಿಗೆ ಕನ್ಫ್ಯೂಷನ್ ಕೂಡ ಇದೆ. ಅದನ್ನ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ನ ಮಾಡಬಹುದು. ಇಲ್ಲಿ ಮೈನ್ ಥಿಂಗ್ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಕೀ ಆನ್ಸರ್ ಪ್ರಕಟ ಮಾಡಿದ್ರು. ಅಬ್ಜೆಕ್ಷನ್ ಅನ್ಸೋದಕ್ಕೆ ಟೈಮ್ ಕೂಡ ಇತ್ತು. ಅಬ್ಜೆಕ್ಷನ್ ಅನ್ಸೋದಕ್ಕೆ ಟೈಮ್ ಕೂಡ ಎಂಡ್ ಆಗಿತ್ತು. ಇನ್ನ ನಿಮಗೆ ಮೈನ್ ಥಿಂಗ್ ಒಂದು ಬಂದ್ಬಿಟ್ಟು ಫೈನಲ್ ಕೀ ಆನ್ಸರ್ ಕೂಡ ಬರಬೇಕು. ಫೈನಲ್ ಕೀ ಆನ್ಸರ್ ನಂತರ ರಿಸಲ್ಟ್ ಬಂದ ನಂತರ ನಿಮಗೆ ಇವರು ಎಲಿಜಿಬಲ್ ಅಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಫೈನಲ್ ಕೀ ಆನ್ಸರ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಲೈಕ್ ದಿಸ್ ವೀಕ್ ಆರ್ ನೆಕ್ಸ್ಟ್ ವೀಕ್ ಒಳಗಡೆ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಬಿಕಾಸ್ ಅಟ್ಲೀಸ್ಟ್ ನಿಮಗೆ 5 to 7 days ಟೈಮ್ ತೆಗೆದುಕೊಳ್ಳುತ್ತೆ. ಅವರು ಯಾಕಂದ್ರೆ ನೀವು ಎಲ್ಲ ಅಬ್ಜೆಕ್ಷನ್ಸ್ ಇರುತ್ತಲ್ಲ, ಅಬ್ಜೆಕ್ಷನ್ ಚೆಕ್ ಮಾಡಿ ಒಂದ್ಸಲ ವೆರಿಫೈ ಕೂಡ ಮಾಡ್ತಾರೆ. ಅವ್ರದ್ದು ಸಪರೇಟ್ ಟೀಮ್ ಇರುತ್ತೆ ಆಯ್ತಾ. ಎಲ್ಲಾ ಇಲಾಖೆ ಕೂಡ ಇದೆ, ಎಲ್ಲಾ ಎಕ್ಸಾಮ್ಸ್ ಕೂಡ ಇದೆ. ಈ ರೀತಿ ಅಬ್ಜೆಕ್ಷನ್ ಅನ್ಸೋದಕ್ಕೆ ಟೈಮ್ ಇರುತ್ತೆ. ಅಲ್ಲಿ ತಜ್ಞರು ಕೂಡ ಇರ್ತಾರೆ, ಅವರೆಲ್ಲ ಚೆಕ್ ಮಾಡಿ ವೆರಿಫೈ ಕೂಡ ಮಾಡ್ತಾರೆ. ಕ್ವಶನ್ಸ್ ಅಲ್ಲಿ ಮಿಸ್ಟೇಕ್ ಆಗಿದ್ರೆ, ಆನ್ಸರ್ಸ್ ಅಲ್ಲಿ ಮಿಸ್ಟೇಕ್ಸ್ ಕೂಡ ಆಗಿದ್ರೆ, ಸಾಕಷ್ಟು ಏನಾದ್ರು ಪ್ರಿಂಟಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು, ಯಾವುದೇ ಸಮಸ್ಯೆ ಕೂಡ ಇದೆ, ಅದನ್ನೆಲ್ಲ ನೋಡ್ಕೊಂಡು ಸರಿಪಡಿಸಿ ನಿಮಗೆ ಫೈನಲ್ ಕೀ ಆನ್ಸರ್ ಕೂಡ ಬರ್ತಾರೆ. ಫೈನಲ್ ಕೀ ಆನ್ಸರ್ ಅಂದ್ರೆ ಅಂತಿಮ. ಫೈನಲ್ ಕೀ ಆನ್ಸರ್ ನೀವು ನೋಡ್ಕೊಂಡೆ ನೀವು ರಿಸಲ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಆದ್ರೆ ನಿಮ್ ಮೈಂಡ್ ಅಲ್ಲಿ ಇದೆ ಅನ್ಕೋತೀನಿ. ಎಲ್ಲ ಕೂಡ ಕಮೆಂಟ್ ಕೂಡ ಮಾಡ್ತಾ ಇದ್ರೆ ನನ್ನ ಇಷ್ಟು ಬರ್ಬೋದು ಅಂತ ಅದನ್ನ ನಿಮ್ ಮೈಂಡ್ ಅಲ್ಲಿ ಇದೆ ಅನ್ಕೋತೀನಿ. ಅದು ಬಂದ್ಬಿಟ್ಟು ಅಂದಾಜು ಆಯ್ತಾ. ನಿಮಗೆ ಫೈನಲ್ ಕೀ ಆನ್ಸರ್ ಬಂದ ನಂತರ ನೀವು ತೆಗೆದುಕೊಂಡು ನೀವು ಕ್ಯಾಲ್ಕುಲೇಟ್ ಕೂಡ ಮಾಡಿದ್ರೆ ನಿಮಗೆ ಅಲ್ಲೇ ನಿಮಗೆ ಅಂದಾಜು ಗೊತ್ತಾಗುತ್ತೆ. ಬಟ್ ಮೇನ್ ಥಿಂಗ್ ನಿಮ್ಮ ರಿಸಲ್ಟ್, ನಿಮ್ಮ ಅಂತಿಮ ಫಲಿತಾಂಶ ಬರೋದು ಕಾಯಬೇಕಾಗುತ್ತೆ. ರಿಸಲ್ಟ್ ಬಂದ ನಂತರ ನೀವು ಅಲ್ಲಿ ನಿಮಗೆ ವೆಬ್ಸೈಟ್ ಅಲ್ಲಿ ನಾವು ತೋರಿಸಿರೋ ಹಾಗೆ CAT ಅಫಿಷಿಯಲ್ ನಿಮಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ನೀವು ಆರಾಮಾಗಿ ನೀವು ಕೂಡ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನಿಮಗೆ ಅಫಿಷಿಯಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ ಆಯ್ತಾ. ಇಲ್ಲಿ ಕೀ ಆನ್ಸರ್ಸ್ ಅಂದ್ರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಇಲ್ವಾ ಅಂತ ಹೇಳಿ ಕೇಳ್ತಿದ್ರು. ಗ್ರೇಸ್ ಮಾರ್ಕ್ಸ್ ಇರುವ ಸಾಧ್ಯತೆ ಕೂಡ ಇದೆ. ಇಷ್ಟೇ ಬರುತ್ತೆ ಅಂತ ನಾನು ಹೇಳಕ್ ಆಗೋದಿಲ್ಲ. ಬಿಕಾಸ್ ನಾನು ಹೇಳೋದು ಅದನ್ನ ನೀವು ಬರುತ್ತೆ ಅಂತ ಹೇಳಿ ಅದನ್ನೇ ಒಪ್ಪಿಸಿಕೊಳ್ಳೋದು ಇಷ್ಟ ಇಲ್ಲ. ಬಂದ್ರೆ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಆಗ ಅನೌನ್ಸ್ಮೆಂಟ್ ಕೂಡ ಹೆಂಗಿದ್ರು ಕೀ ಆನ್ಸರ್ಸ್ ಬಂದ ನಂತರ ಪೇಪರ್ 1 ಮತ್ತು ಪೇಪರ್ 2 ಆಗಿ ಗ್ರೇಸ್ ಅಂಕ ಸಿಗುತ್ತೆ ಇಲ್ವಾ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಎಲಿಜಿಬಿಲಿಟಿ ಕನ್ಫ್ಯೂಷನ್ ಕ್ರಿಯೇಟ್ ಕೂಡ ಆಗಿದೆ. ಎಲಿಜಿಬಿಲಿಟಿ ಮಾರ್ಕ್ಸ್ ಎಷ್ಟು ಅಂತ ನಾವು ವಿಡಿಯೋದಲ್ಲಿ ಕೂಡ ಹೇಳೋದು ಕೂಡ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಕೂಡ ಇರುತ್ತೆ. ರಿಸರ್ವೇಶನ್ 5% SC ST ಕ್ಯಾಟಗರಿ 1 ಅವರಿಗೆ 5% ರಿಸರ್ವೇಶನ್ ಕೂಡ ಇದೆ. OBC ಅನ್ನೋದಕ್ಕೆ ರಿಸರ್ವೇಶನ್ ಕೂಡ ಇಲ್ಲ. ಇಲ್ಲಿ 55% ಶೇಕಡ 100ಕ್ಕೆ 55% ತೆಗಿಬೇಕಾಗುತ್ತೆ SC ST ಕ್ಯಾಟಗರಿ 1 ಅವರು. OBC 2A 2B 3A 3B ಅವರು ಮಿನಿಮಮ್ 60% ತೆಗಿಬೇಕಾಗುತ್ತೆ. 100ಕ್ಕೆ 60% ತೆಗಿಬೇಕಾಗುತ್ತೆ. ಆಗ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. 100ಕ್ಕೆ 60% ಅಂತ ಅಂದ್ರೆ 150ಕ್ಕೆ 90 ಅಂಕಗಳನ್ನು ತೆಗೆದ್ರೆ OBC ಅಂಡ್ 2A 2B 3A 3B ವಿದ್ಯಾರ್ಥಿಗಳು ಎಲಿಜಿಬಲ್ ಕೂಡ ಆಗ್ತೀರಾ. 150ಕ್ಕೆ 90 ತೆಗಿಬೇಕು. 90 ಇದ್ದು 89 ತೆಗೆದ್ರಾಗುತ್ತೆ, 89 ವರೆ ಆಗುತ್ತಾ, 88 ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ 89.5 ಅಥವಾ ಅದಕ್ಕಿಂತ ಅಬೌವ್ ಆದ್ರೆ ಚಾನ್ಸಸ್ ಇದೆ. ಬಿಕಾಸ್ ಈ ಹಿಂದೆ ಕೊಟ್ಟಿರೋ ಪ್ರಕಾರ ನಿಮಗೆ 89 ಒಳಗೆ ಹೋದ್ರೆ ನಿಮಗೆ ಸಾಧ್ಯತೆ ಕೂಡ ಇಲ್ಲ. ಅನ್ಲೆಸ್ ನಿಮಗೆ ಇನ್ ಕೇಸ್ ಏನಾದ್ರು ಗ್ರೇಸ್ ಅಂಕ ಘೋಷಣೆ ಮಾಡಿ ಇನ್ 1 or 2 ಕ್ವಶನ್ಸ್ ನಿಮಗೆ ಡಿಲೀಟ್ ಆದ್ರೆ ಅಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ. ಕ್ಯಾಲ್ಕುಲೇಷನ್ ಚೇಂಜ್ ಆದ್ರೆ ನಿಮಗೆ ನೀವು ಎಲಿಜಿಬಿಲಿಟಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಬಿಕಾಸ್ ನಿಮಗೆ ಗ್ರೇಸ್ ಅಂಕ ಸಿಕ್ಕಿದ್ರೆ ನೀವು ಬಾರ್ಡರ್ ಇರೋ ಅಭ್ಯರ್ಥಿಗಳಿಗೆ ಅಪ್ಲಿಕೆಂಟ್ಸ್ ಗಳಿಗೆ ಸಹಾಯ ಆಗುತ್ತೆ. ಅದು ಒಂದು ನೆಕ್ಸ್ಟ್ ಕ್ರೈಟೀರಿಯಾ. ಬಟ್ ಮೇನ್ ಕ್ರೈಟೀರಿಯಾ ಇಷ್ಟು ಕೂಡ ಇದೆ. ಇನ್ ಕೇಸ್ ನಿಮಗೆ ಗ್ರೇಸ್ ಸಿಕ್ಕಿದ್ರೆ ಅದು ಬೇರೆ ರೀತಿ ನಡೆಯುತ್ತೆ. ಇನ್ ಕೇಸ್ ನೀವು ಬಾರ್ಡರ್ ಇದ್ರೆ 1 or 2 ಮಾರ್ಕ್ಸ್ ನಿಮಗೆ ಅಲ್ಲಿ ಗ್ರೇಸ್ ಸಿಕ್ಕಿ ಕ್ವಶನ್ಸ್ ಡಿಲೀಟ್ ಆದ್ರೆ ನೀವು ಕೂಡ ಎಲಿಜಿಬಿಲಿಟಿ ಆಗ್ಬಹುದು. SC ST ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿರೋಗೆ ರಿಸರ್ವೇಶನ್ ಇರೋ ಕಾರಣ OBC ವಿದ್ಯಾರ್ಥಿಗಳಿಗಿಂತ 5% ನೀವು ಇನ್ನು ಕಡಿಮೆ ತೆಗೆದ್ರೆ ಎಲಿಜಿಬಲ್ ಕೂಡ ಆಗ್ತೀರಾ. ಅಂದ್ರೆ ನೀವು 82.5 ತೆಗೆದ್ರೆ ಎಲಿಜಿಬಲ್ ಕೂಡ ಆಗ್ತೀರಾ. ಈ ಹಿಂದೆ 82 ತೆಗೆದವ್ರನ್ನು ಕೂಡ ಎಲಿಜಿಬಿಲಿಟಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ನೀವು 82 ಅಥವಾ 82.5 ತೆಗೆದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಇಲ್ಲಿ ಸಾಕಷ್ಟು ಜನ 81 ತೆಗೆದ್ರೆ ಎಲಿಜಿಬಲ್ ಆಗ್ತೀರಾ ಅಂತ ಕೇಳ್ತಾ ಇದ್ದೀರಾ. ನೀವು ಕೂಡ ಸೇಮ್ ಇನ್ ಕೇಸ್ ಅಲ್ಲಿ ಗ್ರೇಸ್ ಸಿಕ್ಕಿ ಇನ್ ಕೇಸ್ ಅಲ್ಲಿ ಡಿಲೀಟ್ ಆದ್ರೆ ನಿಮ್ಗೆ ಕೂಡ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಅದನ್ನ ನೀವು ಅಫಿಷಿಯಲ್ ಕೀ ಆನ್ಸರ್ ಬಂದ ನಂತರ ನೀವು ಅದನ್ನ ಕ್ಯಾಲ್ಕುಲೇಟ್ ಕೂಡ ಮಾಡಬಹುದು. ಆಗ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಈಗ ನಿಮಗೆ ನಾನು ವಿಡಿಯೋ ಕೂಡ ಮಾಡಿ ಹೇಳಿದ್ನಿಲ್ಲ, ನೋಡಿ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಹೆಂಗೆ ಅಂತ. ಆ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. ಇಲ್ಲಿ ಅಂಕಗಳ ಮೇಲೆ ನಿಮಗೆ ಕೊಡೋದಿಲ್ಲ, ಪರ್ಸೆಂಟೇಜ್ ಮೇಲೆ ಕೊಡೋದು. ಅಂಕಗಳು ಕೂಡ ಮ್ಯಾಟರ್ ಆಗುತ್ತೆ, ಅಂಕಗಳ ಮೇಲೆ ಕೊಡೋದು. ಬಟ್ 150 ಕ್ವಶನ್ಸ್ ನ ಕೂಡ ಕನ್ಸಿಡರ್ ಮಾಡ್ಕೊಂಡ್ರೆ ಯಾವುದೇ ನಮಗೆ ಗ್ರೇಸ್ ಅಂಕ ಸಿಗೋದಿಲ್ಲ. 150 ಅಂಕಗಳನ್ನ ಕೂಡ ಕನ್ಸಿಡರ್ ಮಾಡ್ಕೊಂಡ್ರೆ ನಿಮಗೆ ಈ ಎಲಿಜಿಬಿಲಿಟಿ ಬ್ಯಾಂಕ್ಸ್ 90 82.5 ತೆಗಿಬೇಕಾಗುತ್ತೆ. ಇನ್ ಕೇಸ್ ಅಲ್ಲಿ ಗ್ರೇಸ್ ಆಡ್ ಆನ್ ಆಗಿ ಇನ್ ಕೇಸ್ ಒಂದು ಕ್ವಶನ್ಸ್ ಡಿಲೀಟ್ ಆದ್ರೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಔಟ್ ಆಫ್ 149. 1 ಗ್ರೇಸ್ ಇದ್ರೆ ಔಟ್ ಆಫ್ 149 ಕ್ಯಾಲ್ಕುಲೇಟ್ ಮಾಡ್ತೀವಿ. 2 ಇದ್ರೆ 148 ಕ್ಯಾಲ್ಕುಲೇಟ್ ಮಾಡ್ತೀವಿ. 3 ಇದ್ರೆ 147 ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ರೀತಿ ಆಗುತ್ತೆ. ಪೇಪರ್ 1 ಪೇಪರ್ 2 ಸಪರೇಟ್ ಆಗಿರುತ್ತೆ. ನೀವು ಪೇಪರ್ 1 ಎಲಿಜಿಬಲ್ ಆದ್ರೆ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ ನಿಮಗೆ ತೋರಿಸುತ್ತೆ ಯಾವ ಪೇಪರ್ ಎಲಿಜಿಬಲ್ ಆಗಿದ್ರೆ ಅಂತ. ಎರಡು ಕೂಡ ಬರೆದು ನೀವು ಒಂದಕ್ಕೆ ಎಲಿಜಿಬಲ್ ಆದ್ರೆ ಒಂದು ನಾಟ್ ಕ್ವಾಲಿಫೈಡ್, ಒಂದು ಕ್ವಾಲಿಫೈಡ್ ಅಂತ ಇರುತ್ತೆ. ಎರಡು ಕೂಡ ನೀವು ಎಲಿಜಿಬಲ್ ಆಗಿಲ್ಲ ಅಂದ್ರೆ ನಿಮಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಕೂಡ ಆಗೋದಿಲ್ಲ. ಆಲ್ರೆಡಿ ನಿಮಗೆ TET ಅಫಿಷಿಯಲ್ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ನಿಮಗೆ
ತೋರಿಸುತ್ತೆ ಆಯ್ತಾ ನಿಮಗೆ ಡೌನ್ಲೋಡ್ ಕಾಲ್ ಟಿ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ. ಇದು ಜಸ್ಟ್ ಫಾರ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಗಳಾಗಿರುತ್ತೆ. ಇದರಿಂದ ನಿಮಗೆ ಸಾಕಷ್ಟು ಆಪರ್ಚುನಿಟಿ ಕೂಡ ಸಿಗುತ್ತೆ. ನೀವು ಹೆಚ್ಚು ಸ್ಯಾಲರಿ ಕೂಡ ತೆಗೆದುಕೊಳ್ಳಬಹುದು ಪ್ರೈವೇಟ್ ಅಲ್ಲಿ, ನೀವು ಗೌರ್ಮೆಂಟ್ ಕೂಡ ಟ್ರೈ ಕೂಡ ಮಾಡಬಹುದು. ಅಷ್ಟೆಲ್ಲ ಮಾಹಿತಿ ಇರುತ್ತೆ ನಿಮಗೆ. ನಾವು ರೆಗ್ಯುಲರ್ ಆಗಿ ವಿಡಿಯೋ ಕೂಡ ಮಾಡ್ತಾ ಇದ್ದೀವಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ತಿಳಿಸಿ. ಇಲ್ಲಿ ಯಾರು ಬಾಡಗಳಿದ್ದೀರಾ ಅವರಿಗೆ ಸ್ವಲ್ಪ ಸಂಕಷ್ಟ ಆಗುತ್ತೆ, ಯಾಕೆಂದ್ರೆ ಈ ಜಾಸ್ತಿ ತೆಗೆದವರಿಗೆ ಕೂಡ ಈಸಿಯಾಗಿ ಪಾಸ್ ಆಗ್ತಾರೆ. ಕಡಿಮೆ ಬಂತು ಅಂದ್ರೆ ಕೂಡ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹೋಯ್ತು ಬಿಡು ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಇಲ್ಲಿ ಬಾರ್ಡರ್ ಇರ್ತಾರಲ್ಲ ಆಚೆ ಈಚೆ ಅಂತವರಿಗೆ ದೊಡ್ಡ ಸಮಸ್ಯೆ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.